ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 2 ಎಕರೆ 10 ಗುಂಟೆ ಅರೇಬಿಕಾ ಪ್ಲಾಂಟೇಶನ್. ಈ ತೋಟ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಆ 1 ಕಿಲೋಮೀಟ್ರು ಈ ಥರ ತಾರ್ ರೋಡ್ ಬರುತ್ತೆ. ಇಲ್ಲಿಂದ ಪ್ರಾಪರ್ಟಿ ಶುರುವಾಗುತ್ತೆ. ಈ ತೋಟ ಆಲ್ಮೋಸ್ಟ್ ಒಂದು 70% ಕಂಡೀಷನ್ ಇರೋ ತೋಟ ಅಂತ ಹೇಳ್ಬೋದು. ಮತ್ತು ಕಂಪ್ಲೀಟಾಗಿ ಏನು 2 ಎಕರೆ 10 ಗುಂಟೆ ಬೌಂಡ್ರಿ ಇದೆ, ಫುಲ್ ಅರೇಬಿಕಾನ ಮಾಡಿದ್ದಾರೆ. ಹಾಗೆಯೇ ಪೆಪ್ಪರ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಏನು ಜಂಗಲ್ ವುಡ್ ಇದೆ ಮತ್ತು ಸಿಲ್ವರ್ ವುಡ್ ಇದೆ, ಅದರಲ್ಲೆಲ್ಲ ಪೆಪ್ಪರ್ ಇದೆ. ಮತ್ತು ಈ ಜಾಗದಲ್ಲಿ ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್ ಬರುತ್ತೆ. ಕಾಫಿ ತೋಟಕ್ಕೆ ಮತ್ತು ಪೆಪ್ಪರಿಗೆ ಒಳ್ಳೆ ಮಣ್ಣು ಅಂತ ಹೇಳ್ಬೋದು. ಹಾಗೆಯೇ ಈ ಏರಿಯಾ ಕಾಫಿ ಮತ್ತು ಪೆಪ್ಪರಿಗೆ ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಈ ತೋಟದಲ್ಲಿ ವರ್ಷಕ್ಕೆ 15 ಬ್ಯಾಗು ಕಾಫಿ ಕುಯ್ತಾ ಇದ್ದಾರೆ. ಪರ್ ಬ್ಯಾಗು 50 kg ಬರುತ್ತೆ. ಪ್ರೆಸೆಂಟ್ ಇವಾಗ 50 kg ಬ್ಯಾಗ್ಗೆ 22,000 ಇದೆ. ಅದಲ್ಲದೆ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಪೆಪ್ಪರಲ್ಲಿ ಕೂಡ ಆದಾಯ ಇದೆ. ಈ ತೋಟ ಇನ್ನೂ ಸ್ವಲ್ಪ ಕಂಡೀಷನ್ ಬಂದರೆ ಇಯರ್ಲಿ 4 to 5 lakh ಇನ್ಕಮ್ ತೆಗಿಬೋದು. ಈ ಪ್ರಾಪರ್ಟಿ ಒಂದು ಸೇಫ್ಟಿ ಪ್ರಾಪರ್ಟಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಮನೆ ಇರೋದ್ರಿಂದ ಒಂದು ಸೇಫ್ಟಿ ಆಗಿರೋದು ಜಾಗ ಅಂತ ಹೇಳ್ಬೋದು ಇದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ, ಮತ್ತು ಕೊಡ್ಲಿಪೇಟೆ ಹೋಬಳಿ ಬರುತ್ತೆ. ಹಾಗೆಯೇ ಕೊಡ್ಲಿಪೇಟೆ ಟೌನಿಂದ ಜಸ್ಟ್ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಆ 1 ಕಿಲೋಮೀಟ್ರು ತಾರ್ ರೋಡ್ ಬರುತ್ತೆ. ಹಾಗಾಗಿ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋಂಥ ಪ್ರಾಪರ್ಟಿ ಇದು. ಹಾಗೆ ಈ ಜಾಗ ಲೆವೆಲ್ ಇರೋವಂಥ ಜಾಗ ಮತ್ತು ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಯಾರಾದ್ರೂ ಒಂದು ಒಳ್ಳೆ ಚಿಕ್ಕ ಪ್ರಾಪರ್ಟಿ ನೋಡ್ತಾ ಇದ್ದರೆ, ಹಾಗೆ ಇನ್ಕಮ್ ಬರ್ತಿರೋ ಪ್ರಾಪರ್ಟಿ ನೋಡ್ತಾ ಇದ್ದರೆ, ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟು ಅಂತ ನಾನು ಹೇಳ್ತೀನಿ. ಹಾಗೆ ಟೌನ್ಗೆ ಕೂಡ ತುಂಬ ಹತ್ತಿರ ಇರೋವಂಥ ಪ್ರಾಪರ್ಟಿ ಇದು. ಈ ತೋಟದಲ್ಲಿ ಕಾಫಿಲಿ ಇನ್ಕಮ್ ಅಲ್ಲದೆ ಪೆಪ್ಪರ್ ಕೂಡ ಒಳ್ಳೆ ಇನ್ಕಮ್ ಇದೆ. ಈ ತೋಟದಲ್ಲಿ ಶೇಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಾಫಿ ಗ್ರೋತ್ ಸ್ವಲ್ಪ ಕಮ್ಮಿ ಇದೆ. ಶೇಡೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಂಡೀಷನ್ ಕಾಫಿ ತೋಟ ಮಾಡ್ಕೊಬೋದು. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲಾಗಿ ಅಂತಂದರೆ 2 ಎಕರೆ 10 ಗುಂಟೆಗೆ 70 lakh ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯೇಷನ್ ಇದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.